ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತಿನ ಹಣ 2,000 ಇದೀಗ ತಾನೇ ಪ್ರಾರಂಭವಾಗಿದ್ದು, ಇಂದು ಕೂಡ 17 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇದಷ್ಟೇ ಅಲ್ಲದೆ ಸತತವಾಗಿ ನಿಮಗೆ 4 ಕಂತುಗಳಾದ್ರೂ ಬಿಡುಗಡೆ ಆಗಬೇಕಾಗಿದೆ. ಆ 4 ಕಂತುಗಳು ಯಾವುವು, ಪ್ರತಿಯೊಂದು ಡೀಟೇಲ್ಸು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳ್ತೀನಿ. ಯಾಕಂದ್ರೆ ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದಾವೋ ಅವುಗಳನ್ನ ನೀವು ಮುಖ್ಯವಾಗಿ ತಿಳ್ಕೊಳ್ಬೇಕು. ತಿಳ್ಕೊಳ್ಳಿಲ್ಲ ಅಂದ್ರೆ ಸರ್ಕಾರ ಯಾಮಾರಿಸ್ಬಿಡುತ್ತೆ. ಈಗಾಗಲೇ ಅದನ್ನೇ ಮಾಡಿರೋದು, ಯಾಮಾರಿಸಿಬಿಟ್ಟಿದೆ. 2 ಕಂತುಗಳನ್ನ 5,000 ಕೋಟಿ ಹಣವನ್ನ ಸರ್ಕಾರ ನುಂಗ್ ಹಾಕಿದೆ. ಅದನ್ನು ಕೂಡ ನಾನು ಬಿಡಿಸಿ ಹೇಳ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಇನ್ನೊಂದು ಎಚ್ಚರಿಕೆ ಏನಪ್ಪಾ ಅಂದ್ರೆ, ಆಹಾರ ಇಲಾಖೆ ಹೇಳ್ತಾ ಇದೆ, ಕಾಳಸಂತೆಗಳಲ್ಲಿ ನೀವೇನಾದ್ರೂ ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡನ್ನ ನಾವು ರದ್ದು ಮಾಡ್ತೀವಿ. ನೀವು ಎಲಿಜಿಬಿಲಿಟಿಯನ್ನು ಹೊಂದಿರ್ತೀರಿ, ರೇಷನ್ ಕಾರ್ಡ್ಗೆ ಅರ್ಹತೆ ಕೂಡ ಇರ್ತೀರಿ. ಆದ್ರೆ ಕಾಳಸಂತೆಗಳಲ್ಲಿ ನಾವು ಕೊಟ್ಟಿರ್ತಕ್ಕಂತಹ ಅಕ್ಕಿಯನ್ನ ಮಾರಾಟ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡನ್ನ ನಾವು ರದ್ದು ಮಾಡೋದು ಖಚಿತ. 3 ಹೆಕ್ಟರ್ಕ್ಕಿಂತ ಹೆಚ್ಚಿನ ಭೂಮಿಯನ್ನ ಯಾರು ಹೊಂದಿದ್ದೀರಿ, ಈಗಾಗಲೇ ಬಹಳಷ್ಟು ಜನ ಹೊಲ ಗದ್ದೆಗಳನ್ನ ಖರೀದಿ ಮಾಡ್ತಿರ್ತೀರಿ, ಪ್ಲಾಟ್ಗಳನ್ನ ಖರೀದಿ ಮಾಡ್ತಿರ್ತೀರಿ, ಹಾಗೆ ಬೆಳವಣಿಗೆಯನ್ನ ಹೊಂದ್ತಾ ಇರ್ತೀರಿ. ನಿಮ್ಮ ರೇಷನ್ ಕಾರ್ಡ್ ಹಾಗೆ ಉಳಿಯತ್ತಾ ಅಂದ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ಬಹಳ ಸೀರಿಯಸ್ ಮ್ಯಾಟರು. ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲಿಕ್ಕೆ ಆಹಾರ ಇಲಾಖೆ ತುದಿಗಾಲಿನಲ್ಲಿ ನಿಂತಿದೆ. ಇದೆಲ್ಲದರ ಕುರಿತಾಗಿ ಚರ್ಚೆ ಮಾಡೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ವಿಡಿಯೋನ ನೀವು ಆದಷ್ಟು ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 29ನೇ ಕಂತಿನ ಹಣಕ್ಕೆ ಬಂದು ತಲುಪಿದೆ. 28ನೇ ಕಂತಿನ ಹಣವರೆಗೂ ಕೂಡ ದುಡ್ಡನ್ನ ಪಡ್ಕೊಂಡಿದ್ರಿ. ಹತ್ತತ್ರ ಏನು ಇಲ್ಲಪ್ಪ, ನಮಗೆ ಸಾಕಷ್ಟು ಕಂತುಗಳು ಪೆಂಡಿಂಗ್ ಏನೇ ಉಳಿದು ಬಿಟ್ಟಿದೆ, ಅಥವಾ ಪ್ರಾರಂಭದಲ್ಲಿ ನಾವು ಅಪ್ಲಿಕೇಶನ್ ಹಾಕೋದನ್ನ ತಪ್ಪಿದೀವಿ ಅಂದ್ರೂ ಸಹಿತ 45ರಿಂದ 50 ಸಾವಿರ ಆದ್ರೂ ದುಡ್ಡು ಜಮಾ ಆಗಿರುತ್ತೆ. ಅಂದ್ರೆ 29 ಕಂತುಗಳಲ್ಲಿ 22 ಅಥವಾ 25ನೇ ಕಂತಿನ ಹಣದವರೆಗೂ ಕೂಡ ದುಡ್ಡನ್ನ ಪಡ್ಕೊಂಡಿರ್ತೀರಿ. ಪ್ರತಿಯೊಬ್ಬ ಮಹಿಳೆಯರು ಕೂಡ 50 ಸಾವಿರದಂತೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದುಡ್ಡನ್ನ ಪಡ್ಕೊಂಡಿದ್ದೀರಿ ಸ್ನೇಹಿತರೆ. ಅದರಿಂದ ಏನೇನು ಉಪಯೋಗ ಮಾಡ್ಕೊಂಡಿದ್ದೀರಿ ಅದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ನಮಗೂ ಕೂಡ ಒಂದ್ ಸ್ವಲ್ಪ ಖುಷಿ ಆಗತ್ತೆ. ಹೌದು, ಈ ಯೋಜನೆಯಿಂದಾಗಿ ಇಷ್ಟೊಂದು ಮಹಿಳೆಯರ ಬೆಳವಣಿಗೆ ಆಗಿದೆ, ಎಷ್ಟು ಹೆಲ್ಪ್ ಆಗಿದೆ ಅನ್ನುವಂಥದ್ದು ಕೂಡ ನಮಗೂ ಕೂಡ ಖುಷಿಯ ವಿಚಾರ. ಹಾಗಾಗಿ ಕಮೆಂಟ್ ಮಾಡಿ. ಇನ್ನು ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಸತತವಾಗಿ ದುಡ್ಡು ಜಮಾ ಆಗ್ತಾ ಇದೆ. ನಿಮಗೆ ತಿಳಿದಿರಬಹುದು, ಹೌದಪ್ಪ ಎಷ್ಟೇ ಸತತವಾಗಿ ಜಮಾ ಆಗ್ತಾ ಇದೆ ಅಂತಾನು ಕೂಡ ಬಹಳಷ್ಟು ಜನ ಪ್ರಶ್ನೆ ಮಾಡಿದಿರಿ. ಹೌದು, ಯಾಕಂದ್ರೆ ಇದುವರೆಗೂ ಕೂಡ ಈ ರೀತಿ ಆಗಿರಲೇ ಇಲ್ಲ. ಯಾವಾಗ ಚಳಿಗಾಲದ ಅಧಿವೇಶನ ಆಗತ್ತೋ ಅದೇ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ಆಕ್ರೋಶ, ಮಹಿಳೆಯರ ಆಕ್ರೋಶ, ಇದರೆಲ್ಲದರ ಮೇರೆಗೆ ಸರ್ಕಾರ ಬಗ್ಲೇಬೇಕಾಗತ್ತೆ. ಯಾಕಂತ ಕೇಳೋದಾದ್ರೆ, 2 ಕಂತುಗಳನ್ನ ಸರ್ಕಾರ ಯಾಮಾರಿಸಿಬಿಟ್ಟಿತ್ತು. ಹೋದ ವರ್ಷದ ಜನವರಿ ತಿಂಗಳ ಹಣವನ್ನ ಕೊಟ್ಟಾದ ಬಳಿಕ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಸರ್ಕಾರ ಕೊಟ್ಟೇ ಇರಲಿಲ್ಲ. ಆ 2 ಕಂತುಗಳನ್ನ ಕೊಡದೆ ಯಾಮಾರಿಸಿಬಿಟ್ಟಿತ್ತು. ಬಿಜೆಪಿ ನಾಯಕರು ಇದ್ರ ಬಗ್ಗೆ ಎಲ್ಲವೂ ಕೂಡ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರು, ಚರ್ಚೆ ಮಾಡ್ಕೊಂಡು ಬಂದಿದ್ರು. ಅದು ಕನ್ಫರ್ಮ್ ಕೂಡ ಆಗಿತ್ತು. ಚಳಿಗಾಲದ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಶ್ನೆ ಮಾಡ್ತಾರೆ, 2 ಕಂತುಗಳು ಎಲ್ಲೋಯ್ತು, ಆ ದುಡ್ಡನ್ನ ನೀವೇ ನುಂಗಾಕಿದ್ರಿ ಅಥವಾ ನಿಮ್ಮ ಹಣಕಾಸು ಇಲಾಖೆ ನುಂಗಾಕ್ತಾ ಅಥವಾ ನಿಮ್ಮ ಸರ್ಕಾರ ನುಂಗಾಕ್ತಾ ಅಂತ ಪ್ರಶ್ನೆ ಮಾಡ್ತಾರೆ. ಅದು ಮಹಿಳೆಯರ ದುಡ್ಡು, ಮಹಿಳೆಯರಿಗೆ ಕೊಡ್ತೀವಿ ಅಂತ ನಂಬಿಕೆಯನ್ನ ಕೊಟ್ಟಿದ್ದೀರಿ. ಈಗಾಗಲೇ 4-5 ಕಂತುಗಳನ್ನ ಪೆಂಡಿಂಗ್ ಉಳಿಸಿದಿರಿ. ಯಾಕೆ? ನಿಮ್ಮ ಹತ್ರ ಆಗಲಿಲ್ಲ ಅಥವಾ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೆ ಹೇಳ್ಬಿಡಿ, ನಾವು ಕೇಳೋದನ್ನೇ ಬಿಟ್ಟು ಬಿಡ್ತೀವಿ. ಯಾಕೆ ಈ ರೀತಿ ಸುಳ್ಳು ಭರವಸೆಯನ್ನ ಮಹಿಳೆಯರಿಗೆ ಕೊಡ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ, ಪ್ರೆಷರ್ ಬಿಲ್ಡ್ ಮಾಡ್ತಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದೀವಿ ಅಂತಾನೆ ಹೇಳ್ತಾರೆ ಹೊರತು ತದನಂತರ ಅವರಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಮಾಹಿತಿ ಸಿಗತ್ತೆ. ಎಷ್ಟೇ ಹೇಳಿದ್ರು ಕೊಟ್ಟಿದ್ದೀವಿ ಅಂತ ಹೇಳ್ತಕ್ಕಂಥವರು ತದನಂತರ ಮಾಹಿತಿ ಸಿಕ್ಕ ತಕ್ಷಣ, ಹೌದು ಕೊಟ್ಟಿಲ್ಲ, ನಾವು ಮರ್ತಿದ್ವಿ, ನನ್ನ ಗಮನಕ್ಕೆ ಇರಲಿಲ್ಲ, ಇದನ್ನ ಮುಂದಿನ ದಿನಗಳಲ್ಲಿ ನಾನು ಸರಿಪಡಿಸ್ತೀನಿ ಅಂತ ಭರವಸೆ ಕೂಡ ಕೊಡ್ತಾರೆ. ಇದು ಒಪ್ಕೊಳ್ತಾರೆ ಅವರು. ಇದನ್ನ ನಾವು ಮೆಚ್ಚಬೇಕು. ಯಾಕಂದ್ರೆ ಅದು ಯಾಮಾರಿಸಿದ್ರು ಅಥವಾ ಅದನ್ನ ಮರ್ತಿದ್ರು ಅದು ಕೂಡ ಗೊತ್ತಿಲ್ಲ. ಸರ್ಕಾರಕ್ಕೆ ನೆನಪಂತರೂ ಇದ್ದೇ ಇರುತ್ತೆ. ಆದ್ರೆ ಅದನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನ ನಾವು ಮೆಚ್ಚಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಕೂಡ ಬರ್ತದೆ. ಇನ್ನು ಅದಾದ ಬಳಿಕ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಇವೆಲ್ಲವೂ ಕೂಡ ಸತತವಾಗಿ ಬಂದು ಜಮಾ ಆಗುತ್ತೆ. ಅದಾದ ಬಳಿಕ ಈ ವರ್ಷದಲ್ಲಿ ಜನವರಿ ತಿಂಗಳ ಹಣ ಕೂಡ ಬರುತ್ತೆ. ಇನ್ನು ಬಾಕಿ ಇರತಕ್ಕಂತಹ ದುಡ್ಡು ಯಾವುದಪ್ಪ ಅಂದ್ರೆ 29 ಫೆಬ್ರವರಿ ತಿಂಗಳ ಹಣ ಇದು ಬರಬೇಕಾಗಿದೆ, ಬರ್ತಾ ಇದೆ ಕೂಡ. 29 ಆದ ಮೇಲೆ 30ನೇ ಕಂತು ಮಾರ್ಚ್ ತಿಂಗಳ ಹಣ, ಯಾಕಂದ್ರೆ ಮಾರ್ಚ್ ಕೂಡ ಮುಗಿದೋಗಿದೆ, ಹೀಗಾಗಿ ಮಾರ್ಚ್ ತಿಂಗಳ ಹಣ ಕೂಡ ಕೊಡಬೇಕು. ಈ 2 ತಿಂಗಳ ಜೊತೆಗೆ ಹೋದ ವರ್ಷದ 2 ತಿಂಗಳ ಹಣ, ಅಲ್ಲಿ ಕೂಡ ಫೆಬ್ರವರಿ ಮಾರ್ಚ್ 4 ತಿಂಗಳ ಹಣ ಬರಬೇಕು. 8
ಸಾವಿರ ದುಡ್ಡು 4 ತಿಂಗಳ ಹಣ. ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ, ನಿಮಗೂ ಕೂಡ ಅರ್ಥ ಆಗಿರಬಹುದು, ಅರ್ಥ ಮಾಡ್ಕೊಳ್ಳೇಬೇಕು. ಯಾಕಂದರೆ ಸರ್ಕಾರ ಯಾಮಾರಿಸ್ಬಿಡತ್ತೆ, ಎಚ್ಚರಿಕೆ. ಇನ್ನು ಸ್ನೇಹಿತರೆ, 29ನೇ ಕಂತಿನ ಹಣ ಇಂದು 17 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆಯಲ್ಲ, ಸೊ ಅದು ಯಾವ ಜಿಲ್ಲೆಗಳು ಅದನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಮುಖ್ಯವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಇದರ ಬಗ್ಗೆ ನಾನು ಸಾಕಷ್ಟು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಈ ಜಿಲ್ಲೆಗಳಿಗೆ ಮುಖ್ಯವಾಗಿ ಬರೋದು, ಯಾಕಂದರೆ ಗ್ರಾಮ ಪಂಚಾಯಿತಿಗಳು ಕೂಡ ಅಲ್ಲೇ ಇದ್ದಾವೆ. 35 ತಾಲೂಕು ಗ್ರಾಮ ಪಂಚಾಯಿತಿಗಳೇ ಅಲ್ಲೇ ಟ್ರಯಲ್ ನಡೆಯುತ್ತೆ. ಹೀಗಾಗಿ ಅಲ್ಲಿ ಜಮಾ ಆಗುತ್ತೆ. ನಾನು ಬಿಡಿಸೇನು ಹೇಳೋದಿಲ್ಲ, ಮತ್ತೆ ಬೇಸರ ಬರಬಹುದು ದಿನನಿತ್ಯ ನೋಡ್ತಕ್ಕಂತಹ ಒಂದು ವೀಕ್ಷಕರಿಗೆ. ಆ 2 ಜಿಲ್ಲೆಗಳನ್ನು ಸೇರಿಸಿ ಶಿವಮೊಗ್ಗ, ಚಿತ್ರದುರ್ಗ, ಮಂಗಳೂರು, ಚಿಕ್ಕಮಗಳೂರು, ಉಡುಪಿ, ಕೋಲಾರ, ತುಮಕೂರು, ದಾವಣಗೆರೆ, ಕೊಡಗು, ಮಂಡ್ಯ, ಚಾಮರಾಜನಗರ ಇವುಗಳನ್ನು ಸೇರಿದಂತೆ ಇನ್ನು ಹಲವಾರು ಜಿಲ್ಲೆಗಳು, ಉದಾಹರಣೆಗೆ ಬೆಳಗಾವಿ, ಕೊಪ್ಪಳ, ಬೀದರ, ಮಂಡ್ಯ, ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಎಲ್ಲರಿಗೂ ಕೂಡ ಬರುತ್ತೆ, ಆದರೆ ಎಲಿಜಿಬಲ್ ಇದ್ದಂಥವ್ರಿಗೆ ಮಾತ್ರ. ಹಾಗಾದರೆ ಎಲಿಜಿಬಿಲಿಟಿ ಹೊಂದಿದ್ದೀರಾ ಅಥವಾ ಇಲ್ವಾ? ಸಾಕಷ್ಟು ರೂಲ್ಸ್ಗಳನ್ನು ಸರ್ಕಾರ ತರ್ತಾ ಇದೆ, ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದೆ, ಆದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ನಾವು ನೋಡೋದಾದರೆ, ರೂಲ್ಸ್ ಏನೋ ಹೊಸದಾಗಿ ಗೃಹಲಕ್ಷ್ಮಿ ಬಂದ ಮೇಲೆ ಬಂದವು. ಯಾವಾಗ ರೇಷನ್ ಕಾರ್ಡ್ಗಳಿಂದ ಯೋಜನೆಗಳು ಕೊಡ್ಲಿಕ್ಕೆ ಪ್ರಾರಂಭವಾದವು, ಗ್ಯಾರಂಟಿ ಯೋಜನೆಗಳು, ಅದಾದ ಮೇಲೆ ಸಿಕ್ಕಾಪಟ್ಟೆ ರೂಲ್ಸ್ಗಳು, ಸಿಕ್ಕಾಪಟ್ಟೆ ರೇಷನ್ಸ್ ಕಾರ್ಡ್ಗಳು, ಲಕ್ಷಾಂತರ ರೇಷನ್ಸ್ ಕಾರ್ಡ್ಗಳು ರದ್ದು. ಕೇವಲ ಒಂದು ತಪ್ಪು ಮಾಡಿದ್ರೂ ರದ್ದಾಗತ್ತೆ. ಅದರಲ್ಲಿ ಮುಖ್ಯವಾಗಿ ಎಲಿಜಿಬಿಲಿಟಿ ಹೊಂದಿರ್ತೀರಿ, ರೇಷನ್ಸ್ ಕಾರ್ಡ್ಗಳಿಗೆ ಅರ್ಹತೆ ಹೊಂದಿರ್ತೀರಿ, ಆದರೆ ಕಾಳಸಂತೆಗಳಲ್ಲಿ ನೀವು ಅಕ್ಕಿ ಮಾರಾಟ ಮಾಡ್ತಾ ಹೋದರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲೂ ರದ್ದಾಗತ್ತೆ. ಒಂದೇ ಮನೆಯಲ್ಲಿ 2ರಿಂದ 3 ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ. ಯಾಕಂದರೆ ಲಕ್ಷಾಂತರ ಫಲಾನುಭವಿಗಳು ಒಂದು ರೇಷನ್ ಕಾರ್ಡ್ ಇದ್ರೂ ಸಹಿತ 50,000 ಗಟ್ಟಲೆ ಈ ಯೋಜನೆ ಮುಖಾಂತರ ದುಡ್ಡನ್ನು ಪಡ್ಕೊಂಡಿದ್ದೀರಿ. ನೀವು ಒಂದೇ ಮನೆಯಲ್ಲಿ ಇದ್ದರೆ ಒಂದೇ ರೇಷನ್ ಕಾರ್ಡ್ನಲ್ಲಿ ಎಲ್ಲರ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬಹುದು, ಆಪ್ಷನ್ ಕೂಡ ಇದೆ. ಸರ್ಕಾರ ಹೇಳುತ್ತೆ, ಒಂದೇ ಮನೆಯಲ್ಲಿ ಇದ್ಕೊಂಡು ಅಣ್ಣ ತಮ್ಮಂದಿರು ಬೇರೆ ಬೇರೆ ರೇಷನ್ ಕಾರ್ಡ್ ಮಾಡ್ಕೊಳ್ರಿ, ಅಥವಾ ತಂದೆ ತಾಯಿಯರು ಕೂಡ ತಂದೆ, ಮಗ, ಮೊಮ್ಮಗ ಅಂತ ಬೇರೆ ಬೇರೆ ರೇಷನ್ ಕಾರ್ಡ್ಗಳು ಮಾಡಿಕೊಂಡು ಒಂದೇ ಮನೆಯಲ್ಲಿ ವಾಸವಾಗಿದ್ದರೆ ನಿಮ್ಮ ರೇಷನ್ಸ್ ಕಾರ್ಡ್ಗಳನ್ನು ನಾವು ರದ್ದು ಮಾಡ್ತೀವಿ. ಎಲ್ಲರೂ ಕೂಡ ಒಂದೇ ರೇಷನ್ ಕಾರ್ಡ್ನಲ್ಲಿ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬೇಕು. ಯಾಕಂತ ಹೇಳೋದಾದರೆ ಸರ್ಕಾರಕ್ಕೆ ಲಾಸ್ ಇದು. ಒಂದು ರೇಷನ್ ಕಾರ್ಡ್ನಲ್ಲಿ ಹೆಸರನ್ನು ಸೇರ್ಪಡೆ ಮಾಡಿಕೊಂಡ್ರೆ 50,000 ಜಮಾ ಆಗುತ್ತೆ. ಅದೇ ರೀತಿಯಾಗಿ 3 ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡ್ರೆ 1,50,000 ಕೊಡಬೇಕಾಗತ್ತೆ. ಇದರಿಂದ ಸರ್ಕಾರಕ್ಕೆ 1 ಲಕ್ಷ ಲಾಸು. ಹೀಗಾಗಿ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ತಾ ಇದೆ. ಎಷ್ಟು ದುಡ್ಡು ಉಳಿಯುತ್ತೋ ಅಷ್ಟು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಸಾಕಷ್ಟು ಜನ ಪ್ಲಾಟ್ಗಳು, ಮನೆಗಳನ್ನು ಖರೀದಿ ಮಾಡ್ತಾನೆ ಇರ್ತೀರಿ. ಹೆಚ್ಚಿನ ಒಂದು ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಮನೆಗಳನ್ನು 1,000 ಚದರ ಮೀಟರ್ಗಿಂತ ಹೆಚ್ಚಿನ ಭೂಮಿಯನ್ನು ನೀವು ಹೊಂದಿದ್ರೆ, ಮನೆಗಳನ್ನು ಕಟ್ಟಿದರೆ ಅದನ್ನು ಕೂಡ ರೇಷನ್ ಕಾರ್ಡ್ಗಳು APLಗೆ ಕನ್ವರ್ಟ್ ಮಾಡ್ತಾರೆ. BPL ಇದ್ದರೆ ಅದು APL ಆಗಿ ಬದಲಾವಣೆ ಆಗುತ್ತೆ. ಯೋಜನೆ ಏನು ಸಿಗತ್ತೆ, ಆದರೆ ಇನ್ನಿತರ ಸೌಲಭ್ಯಗಳನ್ನು ನೀವು ಪಡ್ಕೊಳ್ಳೋದನ್ನು ಕಳ್ಕೊಂಡು ಬಿಡ್ತೀರಿ. ಅಂದರೆ ಇನ್ನು ಬಹಳಷ್ಟು ಜನ ವೈಟ್ ಬೋರ್ಡ್ ಕಾರನ್ನು ಕೂಡ ಖರೀದಿ ಮಾಡ್ತಾ ಇರ್ತೀರಿ, ಮನೆ ಬಳಕೆಯ ವಾಹನವನ್ನು, ಅದು ಕೂಡ ರದ್ದಾಗತ್ತೆ. ರೇಷನ್ ಕಾರ್ಡ್ಗಳು BPLದಿಂದ APLಗೆ ಕನ್ವರ್ಟ್ ಮಾಡಲಾಗತ್ತೆ. ಹೀಗೆ ಅನೇಕ ರೂಲ್ಸ್ಗಳನ್ನು ತರ್ತಾ ಇರ್ತಾರೆ. ಅದಕ್ಕೆ ನೀವು ಅರ್ಹತೆಯನ್ನು ಹೊಂದಿದ್ರೆ ಮಾತ್ರ ದುಡ್ಡು ಬರುತ್ತೆ ಅಂತ ನಾನು ಸಾರಿ ಹೇಳ್ತಾ ಇದ್ದೀನಿ. ಸೊ ರೇಷನ್ಸ್ ಕಾರ್ಡ್ಗಳು ಎಲಿಜಿಬಿಲಿಟಿ ಇದ್ರೂ ಸಹಿತ ರದ್ದಾಗ್ತಾ ಇದೆ ಅಂದರೆ ನೀವು ಅಕ್ಕಿ ಮಾರಾಟ ಮಾಡ್ತಾ ಇದ್ರಿ, 2 ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿದ್ದೀರಿ, ಅಥವಾ ನಿಮ್ಮ ಅಕೌಂಟಿಗೆ ದುಡ್ಡು ಬರ್ತಾ ಇಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿ ಇದೆಯಾ ಅಲ್ವಾ ನೋಡ್ಕೊಳ್ಳಿ. ಸೊ ಹೀಗೆ ಅನೇಕ ಕಾರಣಗಳಿದ್ದಾವೆ. ಅದನ್ನು ನಾವು ಈ ನಮ್ಮ ವಿಡಿಯೋಸ್ಗಳಲ್ಲಿ ಅಂತೂ ತಿಳಿಸ್ತಾನೆ ಇರ್ತೀವಿ. ನಿಮಗೆ ಇಂಪಾರ್ಟೆಂಟ್ ಅನಿಸ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಕೂಡ ಅಲ್ಲ ಅಂತ ಸೆಟ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳು ಸಿಗ್ತಾ ಇರುತ್ತೆ. ಸೊ ಇದಾಗಿತ್ತು ಇನ್ಫಾರ್ಮೇಷನ್. ವಿಡಿಯೋ ನೋಡಿದಕ್ಕಂತೂ ಧನ್ಯವಾದ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.